ನೀಟ್ ಹಗರಣದ ನೈತಿಕ ಹೊಣೆಯನ್ನು ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಬೆನ್ನಲ್ಲೇ ಕರ್ನಾಟಕದ ಕಾಂಗ್ರೆಸ್ ಸಂಪುಟ ವಿಸ್ತರಣೆಯ ಹಾದಿ ಸಲೀಸಾಗಿದೆ. ಈ ಬೆಳವಣಿಗೆಯಿಂದಾಗಿ ದೆಹಲಿಯಲ್ಲಿ ನಿರಂತರ ಪ್ರತಿಭಟನೆಗಳಲ್ಲಿ ನಿರತರಾಗಿದ್ದಂತಹ ಹೈಕಮಾಂಡ್ ನಾಯಕರು ಈಗ ನಿರಾಳರಾಗಿದ್ದು, ಶೀಘ್ರದಲ್ಲೇ ಕರ್ನಾಟಕದ ಸಚಿವಾಕಾಂಕ್ಷಿಗಳ ಪಟ್ಟಿಗೆ ಅಂತಿಮ ಮುದ್ರೆ ಒತ್ತುವಂಥ ನಿರೀಕ್ಷೆ ಇದೆ. ಬೆಂಡೆದ್ದು ಹೋಗಿದ್ದ ಹಸ್ತ ಪಡೆಯ ಮೋಹದಲ್ಲಿ ಮೊದಲ ಗೆಲುವಿನ ಸಿಂಚನ ಕಾಣಿಸ್ತಿದೆ. ನಮೋ ಸುಂಟ್ರಗಾಳಿ ಮುಂದೆ ಸಾಲು ಸಾಲು ಸೋಲಿನ ಬಳಿಕ ರಾಹುಲ್ ಗಾಂಧಿಗೆ ನೀಟ್ ಹೋರಾಟ ಹೊಸ ಹುರುಪು ನೀಡಿದೆ. ಪ್ರಧಾನ್ ರಾಜೀನಾಮೆ ಬಳಿಕ ಕಾಂಗ್ರೆಸ್ನ ಹೈಕಮಾಂಡ್ ಕೈ ಬಲಗೊಂಡಂತೆ ಕಾಣಿಸ್ತಾ ಇತ್ತು. ಕರ್ನಾಟಕದಲ್ಲಿ ಸಂಪುಟ ವಿಸ್ತರಣೆಗೆ ಹಿಡಿದಿದ್ದ ಗ್ರಹಣಕ್ಕೆ ಮೋಕ್ಷ ಕಾಲ ಹತ್ತಿರವಾಗ್ತಿದೆ. ಸಚಿವ ಸಂಪುಟ ವಿಸ್ತರಣೆಗೆ ಹಿಡಿದಿದ್ದ ಗ್ರಹಣ ಮೋಕ್ಷ. ಸಿಎಂ ಭೇಟಿಯಾದ 15ಕ್ಕೂ ಹೆಚ್ಚು ಕಿರಿಯ ಶಾಸಕರು. ಕೇಂದ್ರದ ಮೊದಲ ವಿಕೆಟ್ ಉಳಿಸುವಲ್ಲಿ ಯಶಸ್ವಿಯಾಗ್ತಾ ಇದ್ದಂತೆ ಹಸ್ತಕ್ಕೆ ಬಲ ಬಂದಿದೆ. ಕರ್ನಾಟಕ ರಾಜಕೀಯದಲ್ಲೂ ದೊಡ್ಡ ಹಲ್ಚಲ್ ಕಾರಣ ಆಗಿದೆ. ಸಂಪುಟ ವಿಸ್ತರಣೆಯ ಹಾದಿ ಸಲೀಸಾಗಿದೆ. ಎಷ್ಟು ದಿನ ಡೆಲ್ಲಿ ಅಂಗಳವು ಹೋರಾಟದ ರಣರಂಗವಾಗಿತ್ತು. ಸದ್ಯ ಸಮರ ಗೆದ್ದಂತೆ ಕಾಣಿಸ್ತಾ ಇತ್ತು. ಕರ್ನಾಟಕದ ಸಚಿವಾಕಾಂಕ್ಷಿಗಳ ಮನದಲ್ಲಿ ಮಂತ್ರಿಗಿರಿಯ ಆಸೆಗಳು ಚಿಗುರೊಡೆದಿವೆ. ಇನ್ನೆರಡು ದಿನದಲ್ಲಿ ರಾಜ್ಯ ನಾಯಕರಿಗೆ ಹೈಕಮಾಂಡ್ ಬುಲಾವ್ ಸಾಧ್ಯತೆ ಇದೆ. ಯಾವಾಗ ಕರೆದ್ರೂ ದೆಹಲಿ ಫ್ಲೈಟ್ ಹತ್ತಲು ರೆಡಿಯಾಗಿರುವ ಮುಖಂಡರು ಲಿಸ್ಟ್ ಫೈನಲ್ ಆಗುವ ನಿರೀಕ್ಷೆಯಲ್ಲಿದ್ರು. ಇತ್ತ ಮಂತ್ರಿ ಸ್ಥಾನಕ್ಕೆ ಸರ್ಕಸ್ ನಡೆಸುತ್ತಿರುವ 15ಕ್ಕೂ ಹೆಚ್ಚು ಕಿರಿಯ ಶಾಸಕರು ಸಿಎಂ ಭೇಟಿಯಾಗಿದ್ದಾರೆ. ಮೊದಲ ಮತ್ತು ಎರಡನೇ ಬಾರಿ ಗೆದ್ದ ಶಾಸಕರು ತಮಗೆ ಸಚಿವ ಸ್ಥಾನ ನೀಡುವಂತೆ ಮನವಿ ಮಾಡ್ತಿದ್ದಾರೆ. ಶಾಸಕರಾದ ಅಶೋಕ್ ಮನಗೋಳಿ, ಬಾಬಾ ಸಾಹೇಬ್ ಪಾಟೀಲ್, ಕಂಪ್ಲಿ ಗಣೇಶ್, ಬಸನಗೌಡ ತುರ್ವಿಹಾಳ್, ಎನ್.ಟಿ. ಶ್ರೀನಿವಾಸ್, ವಿಶ್ವಾಸ್ ವೈದ್ಯ, ಚಿಪ್ಪನಕಟ್ಟಿ, ಹರೀಶ್ ರವಿಶಂಕರ್, ಪ್ರಕಾಶ್ ಕೋಳಿವಾಡ ಸೇರಿ ಹಲವರು ಸಿಎಂ ಭೇಟಿಯಾಗಿ ಚರ್ಚಿಸಿದ್ದಾರೆ. 20-25 ಹೊಸ ಶಾಸಕರ ಯೂತ್ ಟೀಮ್ ಇದೆ. ನನಗೆ ಒಂದು ಅವಕಾಶ ಕೊಡಬೇಕು ಅಂತ ಕಂಪ್ಲಿ ಗಣೇಶ್ ಬೇಡಿಕೆ ಇಟ್ಟಿದ್ದಾರೆ. ಇತ್ತ ಸಿಎಂ ಡಿಕೆ ಶಿವಕುಮಾರ್ ಎದುರಲ್ಲಿ ಚಿತ್ರದುರ್ಗದಲ್ಲಿ ಮಂತ್ರಿ ಸ್ಥಾನಕ್ಕೆ ಪೈಪೋಟಿ ಏರ್ಪಟ್ಟಿದೆ. ಚಳ್ಳಕೆರೆ ಶಾಸಕ ಟಿ ರಘುಮೂರ್ತಿ ಮತ್ತು ಚಿತ್ರದುರ್ಗ ವೀರೇಂದ್ರ ಪಪ್ಪಿ ಬೆಂಬಲಿಗರು ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಇಬ್ಬರು ನಾಯಕರ ಪೋಸ್ಟರ್ ಹಿಡಿದು ಜೈಕಾರ ಹಾಕಿದ್ದಾರೆ. 6ರಿಂದ ಕರ್ನಾಟಕ ವಿಧಾನಸಭೆಯ ಮುಂಗಾರು ಅಧಿವೇಶನ ಆರಂಭ ಆಗಲಿದೆ. ಅದಕ್ಕೂ ಮೊದಲೇ ಹೊಸ ಸಚಿವರ ಪ್ರಮಾಣ ವಚನ ಪ್ರಕ್ರಿಯೆ ಮುಗಿಬೇಕು. ಸದ್ಯ ನೀಟ್ ಹೋರಾಟ ಅಂತ್ಯ ಆಗಿದ್ದು, ಸಂಪುಟ ವಿಸ್ತರಣೆ ಆಗುವುದು ಬಹುತೇಕ ಖಚಿತವಾಗಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.